ಫ್ರಮ್ ಟ್ರಾಫಿಕ್ ಸಿಟಿ ದಟ್ ಇಸ್ ಬಿಗ್ ಬ್ಯಾಂಗ್ಳೂರ್ ಸಿಟಿ. ಎಷ್ಟೊಂದು ದಿನ ಆದ್ಮೇಲೆ ನಾನು ವಿಲಾಗ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಈ ವಿಲಾಗಲ್ಲಿ ಸರ್ಪ್ರೈಸ್ ಇದೆ ಅಂತ. ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಫ್ಲೈಟ್ ತಗೊಂಡು ಇವತ್ತು ಬಾಂಬೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಬಾಂಬೆನಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಫುಲ್ ವಿಡಿಯೋ ಈ ವ್ಲಾಗಲ್ಲಿ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ, ಬಾಯ್. ಮನೆಯಿಂದ ಫಸ್ಟ್ ಆಟೋಲ್ಲಿ ಹೋಗಿ ಆ್ಯಂಡ್ ದೆನ್ ನಾವು ಏರ್ಪೋರ್ಟ್ ಬಸ್ಸಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಂಡ್ ಆ ಟ್ರಾಫಿಕಲ್ಲಿ ಕಾದು ಈ ಕೆಂಪೇಗೌಡ ಸ್ಟ್ಯಾಚು ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು, ಹಬ್ಬ ಬಂದ್ವಿ ಅಂತ. ಆ್ಯಂಡ್ ಇಲ್ಲಿದೆ ನೋಡಿ ನಮ್ಮ ಟರ್ಮಿನಲ್ 1. ನಮ್ಮದು ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 2 ಇಂದ. ಟರ್ಮಿನಲ್ 2 ಅಂದರೆ ನೀವು ಕೇಳೋದೇ ಬೇಡ, ಒಳ್ಳೆ ದೂರದಿಂದ ನೋಡಿದ್ರೆ ಗೋಲ್ಡನ್ ಹೌಸ್ ಥರ ಮಿಂಚ್ತಾ ಇರುತ್ತೆ. ಇದೇ ನೋಡಿ ಟರ್ಮಿನಲ್ 2 ಇಂಟೀರಿಯರು. ಇದನ್ನು ನೋಡೋಕ್ಕೆ ಅಂತ ನಾವು ಸ್ವಲ್ಪ ಬೇಗ ಹೊರಟ್ವಿ, ಆದರೆ ಚೆಕ್ಇನ್ ಎಲ್ಲ ಮಾಡಿಸಿ ಹೊರಡೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. ಆ್ಯಂಡ್ ಡೈರೆಕ್ಟಾಗಿ ನಾವು ಒಂದು ಸ್ವಲ್ಪ ಆ ಕಡೆ ನೋಡಿಕೊಂಡು ಗೇಟ್ ಒಳಗಡೆ ಎಂಟರ್ ಆಗೇ ಬಿಟ್ವಿ. ಆ್ಯಂಡ್ ಅಲ್ಲಿ ನಿಂತಿದೆ ನೋಡಿ ವಿಸ್ತಾರ ಅಂತ, ಅದೇ ನಮ್ಮ ಫ್ಲೈಟು. ಹಾಗೂ ಹೀಗೂ ಸ್ವಲ್ಪ ತಡ ಆಯಿತು, ಆದರೂ ಒಳಗಡೆ ಬಂದ್ವಿ. ಆ್ಯಂಡ್ ದೆನ್ ನನ್ನ ಪ್ಲೇಸ್ ಒಂದು ಕಡೆ ಇತ್ತು, ನನ್ನ ತಂಗಿ ಪ್ಲೇಸ್ ಒಂದು ಕಡೆ ಇತ್ತು. ಸೊ ಐ ಟೋಲ್ಡ್ ಟು ಸೇ ಹಾಯ್ ಅಲ್ಲಿಂದಾನೆ. ನೋಡ್ತಾ ಫ್ಲೈಟು ಟೇಕ್ ಆಫ್ ಆಗೇ ಬಿಡ್ತು. ಏನೇ ಹೇಳಿ ಎಲ್ಲ ವ್ಯೂ ಪಾಯಿಂಟ್ ಒಂದು ಕಡೆ ಆದರೆ ಈ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಏನು ಲೈಟಿಂಗ್ಸ್ ಎಲ್ಲ ವ್ಯೂ ನೋಡ್ತೀವಲ್ಲ, ದಿಸ್ ಹ್ಯಾಸ್ ಎ ಸಪ್ರೇಟ್ ಫ್ಯಾನ್ ಬೇಸ್ ಅಂತ ಅನ್ಸುತ್ತೆ. ಆ್ಯಂಡ್ ಹಾಗೆ 1 hour ಹೇಗಾಯಿತೋ ಗೊತ್ತಿಲ್ಲ, ರೀಚ್ ಆಗಿಬಿಟ್ವಿ. ಸೊ ದಿಸ್ ಇಸ್ ಟರ್ಮಿನಲ್ 2 ಆಫ್ ಮುಂಬೈ. ಸಖತ್ತಾಗಿತ್ತು. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಫುಲ್ ಹಬೆ ಹೆಂಗೆ ಬರ್ತಿತ್ತು ಅಂತಂದರೆ ಆ ಮುಂಬೈ ಹೀಟಿಗೆ ಇಲ್ಲಿ ಕೆಳಗಡೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇರಬೇಕಾದ್ರೆ ಫುಲ್ ಧಗೆ ಅಂತ ಅನಿಸ್ತು. ಆ್ಯಂಡ್ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೀವು ಊಬರ್ ಅಂತಂದರೆ ಎಲ್ಲಿ ಹೋಗಬೇಕು, ಊಬರ್ ಗ್ರೀನ್ ಅಂತ ಅಂದರೆ ಎಲ್ಲಿ ಹೋಗಬೇಕು ಅಂತಲ್ಲ. ಸೊ ಬೋರ್ಡ್ ಹಾಕಿದ್ದಾರೆ, ಅಲ್ಲಿಗೆ ನೀಟಾಗಿ ನೋಡ್ಕೊಂಡು ಹೋದರೆ ನೀವು ಏನು ಬುಕ್ ಮಾಡ್ಕೊಂಡಿರ್ತೀರ ಕಾರ್ಗಳು ಅದೆಲ್ಲ ಬಂದಿರುತ್ತೆ ಕರೆಕ್ಟಾಗಿ. ಫ್ಲೈಟಲ್ಲಿ ಆಗಿದ್ದು 1 hour ಬಗ್ಗೆ ದಾರಿಲಿ ಹೋಗ್ತಾ 1 hour ನಾವು ಮಾತಾಡ್ಕೊಂಡು ನಮ್ಮ ತಂಗಿ ಮನೆಗೆ ರೀಚ್ ಆಗೇ ಬಿಟ್ವಿ. ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ ಖುಷಿಗೆ ಏನೋ ಒಂದು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ದಬಾಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ರೆಡಿ ಆಗೇ ಬಿಟ್ವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಫಸ್ಟ್ ಡೇ ಇನ್ ಮುಂಬೈ. ಅಲ್ಲಿದ್ದ 10 ದಿನ ನಮ್ಮ ತಂಗಿ ನಮ್ಮ ಟ್ರಾವೆಲ್ ಗೈಡ್ ಆಗಿದ್ಲು. ಅಲ್ಲಿ ಹೇಗೆ ಏನು ಎತ್ತ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅವಳಿಗೆ ಎಷ್ಟು ಗೊತ್ತೋ ಅಷ್ಟನ್ನ. ಆ್ಯಂಡ್ ನಾವು ವಿ ಆರ್ ಅಟ್ ಶಿವಾಜಿ ಮಹಾರಾಜ್ ಸರ್ಕಲ್. ಸೊ ಇಲ್ಲಿಂದ ಎಲ್ಲಿ ಹೋಗಬೇಕು ಅಲ್ಲೆಲ್ಲ ಡೈವರ್ಷನ್ ತಗೊಂತೀರಾ ನೀವು. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳು ಬಿಲ್ಡಿಂಗ್ಸ್ಗಳು ನೋಡ್ಕೊಂತ ಹಾಗೆ ನಾವು ಮುಂಬೈನ ಟೌನ್ ಹಾಲ್ ಮುಂದೆನೆ ಬಂದ್ಬಿಟ್ವಿ. ಸೊ ಇಲ್ಲಿ ಬೆಂಗಳೂರು ಟೌನ್ ಹಾಲ್ ಮುಂದೆ ಹೆಂಗೆ ಫೋಟೋಗಳು ತೆಕ್ಕೊಂತಾ ಇರ್ತಾರೋ ಅಲ್ಲೂ ಹಾಗೆ ಫೋಟೋಗಳೆಲ್ಲ ತೆಕ್ಕೊಂತಾ ಇದ್ರು. ನಾವು ಒಳ್ಳೆ ಹಾಲಿಡೇ ಟೈಮಲ್ಲಿ ಹೋಗಿದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬೋದು. ಬಟ್ ಎಲ್ಲಿ ನೋಡಿದ್ರು ಅಷ್ಟೇ ಕ್ಯಾಬ್ಗಳು, ಅಷ್ಟೇ ಟ್ಯಾಕ್ಸಿಗಳು, ಅಷ್ಟೇ ಆಟೋಗಳು ಇದ್ವು. ಆ್ಯಂಡ್ ಇಲ್ಲಿರೋ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗೇ ಇದ್ವು. ಆ್ಯಂಡ್ ತುಂಬಾ ಹಳೆ ಬಿಲ್ಡಿಂಗ್ಗಳಾಗಿದ್ವು, ಲೈಕ್ 1927 ಅದಕ್ಕಿಂತ ಹಳೆ ಬಿಲ್ಡಿಂಗ್ಗಳು ಇದ್ವು. ಸೊ ನಾ ಫಸ್ಟ್ ಹೋಗಿದ್ದೆ ದ ಗ್ರೇಟ್ ಇಂಡಿಯಾ ಗೇಟ್ ನೋಡಕ್ಕೆ ಆ್ಯಂಡ್ ಆಲ್ಸೋ ದ ಗ್ರೇಟ್ ತಾಜ್ ಹೋಟೆಲ್ ನೋಡಕ್ಕೆ. ಸೊ ಹಿಯರ್ ವಿ ಆರ್ ಅಟ್ ಅವರ್ ಫಸ್ಟ್ ಡೆಸ್ಟಿನೇಷನ್. ಸನ್ಸ್ಕ್ರೀನ್ ಅನ್ನು ಹಚ್ಕೊಂಡಿದ್ವಿ, ಆದ್ರೆ ಸನ್ ಗ್ಲಾಸಸ್ ಬೇಕಲ್ವಾ. ಸೊ ಬನ್ನಿ ಬೇಗ ಹೋಗಿ ತಗೊಳ್ಳೋಣ. ಕೂಲ್ ಆಗಿ ಶರ್ಟ್ಸ್ ಹಾಕೊಂಡು ಸ್ಟೈಲ್ ಆಗಿ ಗೇಟ್ ಒಳಗಡೆ ಎಂಟ್ರಿ ಕೊಟ್ರೆ ಆ ಇಂಡಿಯಾ ಗೇಟ್ ನ ನೋಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರು. ಹಾಗೆ ಸ್ವಲ್ಪ ಸೈಡ್ ಅಲ್ಲಿ ರೈಟ್ ಟರ್ನ್ ಆದ್ರೆ ತಾಜ್ ಹೋಟೆಲ್ ಕೂಡ ಅಲ್ಲೇ ಇತ್ತು, ಇನ್ನೂ ಸ್ವಲ್ಪ ಖುಷಿ ಆಯ್ತು. ಹಾಗೆ ಒಂದು ಬೀಚ್ ಅಲ್ಲಿ ಫೇರಿ ಲೈಟ್ ತಗೊಂಡು ಎಲಿಫೆಂಟಾ ಕೇವ್ಸ್ ನೋಡಕ್ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಅವ್ರ ಹತ್ರ ಫೋನ್ ಪೇ ಇಲ್ಲ. ಸೊ ನಾವ್ ಗೇಟ್ ಇಂದ ಹೊರಗೆ ಬಂದ್ವಿ. ಅಗೇನ್ ATM ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಕಾರ್ಡ್ ಕೂಡ ಇಲ್ಲ. ಸೊ ವಿ ಹ್ಯಾಡ್ ಟು ಡೂ ಕಾರ್ಡ್ಲೆಸ್ ವಿಡ್ರಾವಲ್. ಆ್ಯಂಡ್ ಹಾಗೆ ವಾಪಸ್ ಬರ್ತಾ ಫಸ್ಟ್ ಎಲ್ಲ ಸುಸ್ತಾಯಿತು. ಸೊ ಹಾಗೆ ಒಂದು ನಿಂಬು ಪಾನಿ ಕೂಡ್ಕೊಂಡು ದೆನ್ ಅಗೇನ್ ನಾವು ಬ್ಯಾಗ್ಸು ಎಲ್ಲ ಚೆಕಿಂಗ್ ಹಾಕ್ಬಿಟ್ಟು ತಿರ್ಗಾ ಇಂಡಿಯಾ ಗೇಟ್ ಒಳಗಡೆ ಎಂಟ್ರಿ ಕೊಟ್ವಿ. ಆ್ಯಂಡ್ ದೆನ್ ಇನ್ನೊಬ್ರನ್ನ ಹುಡುಕ್ಬಿಟ್ಟು ನಾವು ಹತ್ರ ಫೇರ್ ರೈಡ್ಸ್ಗೆ ಟಿಕೆಟ್ ಕೂಡ ತಗೊಂಡ್ವಿ. ಟಿಕೆಟ್ ತಗೊಂಡಿದ ತಕ್ಷಣ ನಾವು ಇಂಡಿಯಾ ಗೇಟ್ಗೆ ಆ್ಯಂಡ್ ತಾಜ್ ಹೋಟೆಲ್ಗೆ ಬಾಯ್ ಹೇಳಿ ನಮ್ಮ ಬೋಟಲ್ಲಿ ಹೋಗಿ ಕುತ್ಕೊಂಡೇ ಬಿಟ್ವಿ. ಅವರು ಟಿಕೆಟ್ ತಗೊಂಡಾಗ ಹೇಳ್ತಾರೆ ಯಾವ ಬೋಟಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ, ನೀವು ಆ ಬೋಟಲ್ಲಿ ಹೋಗಿ ಕುತ್ಕೋಬಹುದು. ಆ್ಯಂಡ್ ಆಲ್ಸೋ ನಿಮಗೆ ತೀರಾ ಏನು ಲೇಟ್ ಏನು ಮಾಡಲ್ಲ. ಎಷ್ಟು ಜನ ಬೋಟಲ್ಲಿ ಹತ್ತುತ್ತಾ ಇರ್ತಾರೋ ಅಷ್ಟು ಜನ ಬೋಟಲ್ಲಿ ಹಿಡಿತಾ ಇರ್ತಾರೆ. ಸೊ ಗೇಟ್ ಇಂದ ನಿಮ್ಗೆ ಎಲಿಫೆಂಟಾ ಕೇವ್ ಹೋಗಕ್ಕೆ 1 hour ಬೇಕಾಗುತ್ತೆ. ಸೊ ಬೋಟಲ್ಲಿ ಆ್ಯಂಡ್ ಆಲ್ಸೋ ಅಲ್ಲೆಲ್ಲ ನೋಡಕ್ಕೆ ನಿಮ್ಗೆ ಅಗೇನ್ 1 hour ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ವಾಪಸ್ ಬರಕ್ಕೆ 1 hour ಆಗುತ್ತೆ. ಸೊ ದಿಸ್ ಇಸ್ ಲೈಕ್ ಅ 1 day ಟ್ರಿಪ್ ಆಗುತ್ತೆ. ನೀವು ಇಂಡಿಯಾ ಗೇಟ್, ತಾಜ್ ಹೋಟೆಲ್ ನೋಡ್ಕೊಂಡು ಎಲಿಫೆಂಟಾ ಕೇವ್ಸ್ ನೋಡ್ಕೊಂಡೆಲ್ಲ ಬರಕ್ಕೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಗೆ ದೂರದಲ್ಲಿ ಏನೇನೋ
ಶಿಪ್ಸ್ಗಳೆಲ್ಲ ಕಾಣಿಸ್ತಿದೆ. ಇದೆಲ್ಲ ಮರ್ಚೆಂಟ್ ಶಿಪ್ಸ್. ಅಂದ್ರೆ ನಮ್ಮ ದೇಶದಿಂದ ಹೊರಗಡೆ ದೇಶಗಳಿಗೆಲ್ಲ ಟ್ರೇಡ್ ಮಾಡಕ್ ನಿಲ್ಸಿರೋ ಶಿಪ್ಗಳಿವೆಲ್ಲ, ಲೈಕ್ ಆಯಿಲ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಅದು ಇದು ಅಂತ ಏನೇನು ಟ್ರೇಡ್ ಮಾಡ್ತೀವೋ ನಾವು ಹೊರಗಡೆ ದೇಶಗಳಿಂದ, ಸೊ ಆ ಶಿಪ್ಗಳೆಲ್ಲ ಈ ತರ ಒಂದು ಡಿಸ್ಟೆನ್ಸ್ ಅಲ್ಲಿ ನಿಂತಿದಾವೆ. ಈ ಶಿಪ್ಗಳನ್ನೆಲ್ಲ ಹತ್ರದಿಂದ ನೋಡ್ತಾ ನೋಡ್ತಾ ಏನ್ ದೊಡ್ಡ ದೊಡ್ಡ ಶಿಪ್ಗಳು ಗುರು ಅಂತ ಫುಲ್ ಸೈಕೆ ಆಗ್ತಾ ಇತ್ತು. ಆದ್ರೆ ಕ್ರೇಜಿ ಫೀಲಿಂಗು ಸಕಲಾಗಿತ್ತು ಈ ಶಿಪ್ಗಳೆಲ್ಲ ಒಂದೊಂದು ನೋಡಕ್ಕೆ. ಅಂಡ್ ಆಲ್ಸೋ ಹೆಸರುಗಳು ಅಷ್ಟೇ ಡಿಫ್ರೆಂಟ್ ಆಗಿ ಕೂಡ ಇದ್ವು. ನಾನಂತೂ ಆ ಶೇಡ್ಸ್ ಹಾಕೊಂಡಾಗಿಂದ ಬಿಚ್ಚ ಇಲ್ಲ ಅಂತ ಅನ್ಕೋಬಹುದು. ಹಾಗೆ ಒಂದು ಶೇಡ್ಸ್ ಹಾಕೊಂಡಿದ್ದೀನಲ್ಲ ಅಂತ ಸ್ವಲ್ಪ ಎದ್ದು ನಿಂತ್ಕೊಂಡು ಒಂದೊಳ್ಳೆ ಹೀರೋ ತರ ಪೋಸ್ ಕೊಡ್ತಾ ಇದ್ದೆ ಒಂದು ವಿಡಿಯೋ ಮಾಡಕ್ಕೆ ಹೇಳಿ. ಆ ಹಕ್ಕಿಗಳು ಕರೆಕ್ಟ್ ಟೈಮಿಗೆನೆ ಗುಂಪುಗಳಲ್ಲಿ ಸಕ್ಕದಾಗಿ ಹಾರ್ಕೊಂಡು ಹೋದ್ವು. ಅದನ್ನ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ನಮ್ಮಮ್ಮ ಏನೋ ಟ್ರಾವೆಲ್ ಮಾಡ್ತಾ ತಿನ್ನೋಕೆ ಅಂತ ರವೆ ಉಂಡೆ ಮತ್ತೆ ಕೋಡ್ಬಳೆ ಎಲ್ಲ ಮಾಡ್ಕೊಟ್ಟಿದ್ರು. ಅದನ್ನೇ ಸೊ ತಿಂತಾ ಆ ಕಡೆ ಈ ಕಡೆ ನೋಡ್ತಾ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗೇ ಬಿಟ್ಟಿದ್ವಿ. ಸೊ ಫೈನಲಿ ಹಿಯರ್ ವಿ ಆರ್. ವೆಲ್ಕಮ್ ಟು ಎಲಿಫೆಂಟಾ ಐಲ್ಯಾಂಡ್. ಬೋರ್ಡ್ ನೋಡಿ ಒಂಚೂರು ಲೆಫ್ಟ್ ನೋಡೋ ಅಷ್ಟರೊಳಗೆ ಇಷ್ಟುದ ದಾರಿ ಕಾಣಿಸ್ತಿತ್ತು ಎಲಿಫೆಂಟಾ ಐಲ್ಯಾಂಡ್ ನ ಗೇಟ್ ರೀಚ್ ಆಗಕ್ಕೇನೆ. ಅಂಡ್ ಚಿಕ್ಕ ಟ್ರೈನ್ ಕೂಡ ಇಟ್ಟಿದ್ರು. ನಾವು ಯಾರ್ಯಾರು ನಡ್ಕೊಂಡು ಹೋಗಕ್ಕಾಗಲ್ಲ ಅದೆಲ್ಲ ಅವರೆಲ್ಲ ಈ ಟ್ರೈನಲ್ಲಿ ಹೋಗ್ಬೋದಾಗಿತ್ತು. ಬಟ್ ಈ ಟ್ರೈನ್ ಎಂಜಾಯ್ ಮಾಡಕ್ಕೆ ಈ ಒಂದಷ್ಟು ದೊಡ್ಡ ಕ್ಯೂ ಬೇರೆ ನಿಂತಿತ್ತು. ಸೊ ವೈ ಟು ವೇಸ್ಟ್ ಟೈಮ್ ಅಂತ ನಾವು ನಡ್ಕೊಂಡೇ ಹೊರಟ್ವಿ. ಹೋಗ್ತಾ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಸಕ್ಕದಾಗಿದ್ವು. ಅಂಡ್ ಆಲ್ಸೋ ಎಂಟ್ರಿ ಬಂದ್ಬಿಟ್ಟು 10 to 15 rupees ಅನ್ಸುತ್ತೆ ಪರ್ ಪರ್ಸನ್. ಅಲ್ಲಿಂದ ನಾವು ಹೋಗಿ ನೋಡಿದ್ರೆ ತಿರ್ಗಾ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿತ್ತು. ಓ ಮೈ ಗಾಡ್, ವಿ ಆರ್ ನಾಟ್ ರೆಡಿ ಫಾರ್ ದಿಸ್ ಅಂತ ಅನ್ಕೊಂಡು ಆ ಬಿಸಿಲಲ್ಲಿ ಈ ಮೆಟ್ಲನ್ನ ಹತ್ಕೊಂಡು ಹೋಗೋ ಅಷ್ಟರೊಳಗೆ ಸುಸ್ತಾಗೋಗ್ಬಿಟ್ಟಿತ್ತು. ಅಂತೂ ಟಾಪಿಕ್ ಬಂದ್ವಿ ಅಂತ ಹಾಗೆ ಒಂದು ಪ್ಯಾಕೆಟ್ ಮ್ಯಾಂಗೋ ತಗೊಂಡು ಹಾಗೆ ಒಂದು ಕೋಲ್ಡ್ ವಾಟರ್ ತಗೊಂಡು ನೆಕ್ಸ್ಟ್ ಗೇಟ್ ಒಳಗಡೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಎಲಿಫೆಂಟಾ ಕೇವ್. ಆಲ್ಸೋ ನಾವು ಲೋಕಲ್ ಗೈಡ್ ಕೂಡ ತಗೊಂಡಿದ್ವಿ. ಒಂದೊಂದು ಸ್ಕಲ್ಪ್ಚರ್ ಹಿಂದೆ ಇರೋ ಸ್ಟೋರಿನೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಆಲ್ಸೋ ಈ ಐಲ್ಯಾಂಡ್ಗೆ ಏನಕ್ಕೆ ಎಲಿಫೆಂಟಾ ಅಂತ ನೇಮ್ ಬಂತು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಐಲ್ಯಾಂಡ್ ಬಿಗಿನಿಂಗ್ ಅಲ್ಲೇನೆ ಒಂದ್ ದೊಡ್ಡ ಎಲಿಫೆಂಟ್ ಸ್ಕಲ್ಪ್ಚರ್ ಇತ್ತಂತೆ, ಲೈಕ್ ವೆಲ್ಕಮಿಂಗ್ ಆಲ್ ದ ರಾಯಲ್ ವಿಸಿಟರ್ಸ್ ಅನ್ನೋ ತರ. ಆದ್ರೆ ಪೋರ್ಚುಗೀಸ್ ಅವರು ಬಂದಿದ ತಕ್ಷಣ ಆ ಎಲಿಫೆಂಟ್ ನ ಬ್ರೇಕ್ ಮಾಡಿ ಅದು ನಮ್ಮ ಇಂಗ್ಲೆಂಡಿಗೆ ಮೂವ್ ಮಾಡಕ್ಕೆ ಟ್ರೈ ಮಾಡಿದ್ರಂತೆ. ಬಟ್ ಡ್ಯೂ ಟು ಹೆವಿ ವೇಟ್ ಇಟ್ ಬ್ರೋಕ್ ಇನ್ ಟು ಪೀಸಸ್ ಅಂತೆ. ಇವಾಗ ಕರೆಂಟ್ಲಿ ಆ ಎಲಿಫೆಂಟ್ ಸ್ಕಲ್ಪ್ಚರ್ ಡಾಕ್ಟರ್ ಬಾಹುದಾಜಿ ಲಾರ್ಡ್ ಮ್ಯೂಸಿಯಂ ಅಲ್ಲಿ ಇದೆ ಅಂತೆ. ನಾವ್ ಅದನ್ನ ವಿಸಿಟ್ ಮಾಡಕ್ ಹೋಗಿಲ್ಲ. ಬಟ್ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನಕ್ಕೆ ಹೀಗೆ ಬಂತು, ಏನಕ್ಕೆ ಹಾಗಾಯ್ತು ಅಂತೆಲ್ಲ. ಅಂಡ್ ಪೋರ್ಚುಗೀಸ್ ಅವ್ರು ಬಂದು ಎಷ್ಟೆಲ್ಲ ಹಾಳು ಮಾಡಿದ್ರು, ಎಷ್ಟು ಲೈಕ್ ಬ್ರೇಕ್ ಮಾಡಕ್ ಟ್ರೈ ಮಾಡಿದ್ರು ಒಂದೊಂದು ಸ್ಕಲ್ಪ್ಚರ್ ನಮ್ದು ಅಂತೆಲ್ಲನೂ ನಾವೇ ನೋಡ್ಬೋದು ಖುದ್ದಾಗಿ. ಆಲ್ಸೋ ಇದು ಈ ಕೇವ್ ಏನಿದೆ ಅದು ನಮ್ಮ ಎಲ್ಲೋರಾ ಕೇವ್ ನ ರಿಸೆಂಬಲ್ ಮಾಡತ್ತಂತೆ. ಅಂದ್ರೆ ಎಲ್ಲೋರಾನಲ್ಲಿ ಹೇಗೆ ಒಂದು ಬಂಡೆನ ಮೇಲ್ಗಡೆಯಿಂದ ಕೆತ್ತದ ಬಂದು ಒಂದು ಸ್ಕಲ್ಪ್ಚರ್ ನ ಮಾಡಿದಾರೋ, ಇಲ್ಲೂ ಹಾಗೇನೆ ಒಂದು ಬಂಡೆನ ಮೇಲ್ಗಡೆಯಿಂದ ಕೆತ್ತದ ಬಂದು ಈ ಸ್ಕಲ್ಪ್ಚರ್ ಗಳನ್ನೆಲ್ಲ ಮಾಡಿದ್ದಾರೆ. ಅದಕ್ಕಾಗಿ ನೀವ್ ನೋಡ್ಬೋದು ಇಲ್ಲಿ ಪೋರ್ಚುಗೀಸ್ ಅವರು ಇಂಗ್ಲೆಂಡ್ ಅವರು ಏನ್ ಬಂದು ಕಟ್ ಮಾಡಕ್ ಟ್ರೈ ಮಾಡಿದಾಗ ಏನು ಪಿಲ್ಲರ್ಗಳು ಅಥವಾ ಏನು ಮೂರ್ತಿಗಳು ಬೀಳಲಿಲ್ಲ, ಬಿಕಾಸ್ ಅದೆಲ್ಲ ಮೇಲ್ಗಡೆ ಹ್ಯಾಂಗ್ ಆಗಿದ್ವು. ಹಾಗಾಗಿ ಸೊ ಕೆಳಗಡೆಯಿಂದ ಏನೇನ್ ರೀಬಿಲ್ಡ್ ಮಾಡ್ಬೋದು ಅದನ್ನ ಸಿಮೆಂಟಿಂಗ್ ಇಂದ ರೀಬಿಲ್ಡ್ ಮಾಡಿದ್ದಾರೆ. ಅಂಡ್ ಆಲ್ಸೋ ದಿಸ್ ಎಲಿಫೆಂಟಾ ಐಲ್ಯಾಂಡ್, ಎಲಿಫೆಂಟಾ ಕೇವ್ ಕಮ್ಸ್ ಅಂಡರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಹಾಗಾಗಿ ಇಲ್ಲಿಗೆ ಜಾಸ್ತಿ ಫಾರಿನ್ ವಿಸಿಟರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವ್ ಗೈಡ್ ತಗೊಂಡಿಲ್ಲ ಅಂತಂದ್ರೆ ಇದು ಹಿಂದೆ ಎಷ್ಟೊಂದು ಸ್ಟೋರಿ ಎಲ್ಲ ಇದೆ ಅಂತ ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ. ಸೊ ನಮ್ಗೆ ಖುಷಿ ಆಯ್ತು, ಗೈಡ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಆಲ್ಸೋ ಸರಿ ಮುಗೀತಪ್ಪ ಅಂತ ಹೊರಗೆ ಬರ್ತಾ ಇದ್ರೆ ಸರಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೊರಗೋಣ ಹಿಂಗೆ ಹೋಗೋ ದಾರಿನಲ್ಲಿ ಅಂತ ಅಂದ್ಬಿಟ್ಟು ಮೆಟ್ಲು ಇಳಿತಾ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ನಾವು. ಮೆಟ್ಲು ಇಳಿತಾ ಅಂತಂದ್ರೆ ಭಯ ಪಡ್ಕೋಬೇಡಿ, ಜಸ್ಟ್ ಇರೋದು 120 ಮೆಟ್ಲುಗಳಷ್ಟೇ. ಅದಾದ್ಮೇಲೆ 1/4 ಗಂಟೆ ನಡಿಬೇಕಾಗತ್ತೆ. ಬಟ್ ನೀವೇನಾದ್ರು ಟ್ರೈನಲ್ಲಿ ಹೋಗ್ತೀರಾ ಅಥವಾ ನೀವು ಹೋಗಿದ ತಕ್ಷಣ ಟ್ರೈನ್ ಏನಾದ್ರು ರೆಡಿ ಇತ್ತು ಆ ಚಿಕ್ಕ ರೈಲು ಅಂತ ಅಂದ್ರೆ ನೀವು ಅದ್ರೊಳಗೂ ಕೂಡ ಹೋಗಿ ರೀಚ್ ಆಗ್ಬೋದು ನಾವು ವಾಪಸ್ ಬೋಟ್ ಹತ್ರ ಹೋಗ್ಬೇಕಾದ್ರೆ. ಅಂಡ್ ಅಗೇನ್ ಯಾವ ಬೋಟ್ ರೆಡಿ ಇರುತ್ತೆ ಆ ಬೋಟ್ ಅಲ್ಲಿ ನಿಮ್ಗೆ ಕುತ್ಕೊಳ್ಳಕ್ ಹೇಳ್ತಾರೆ. ಹಾಗೆ ನಡ್ಕೊಂಡ್ ಬರ್ತಾ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಸಿಕ್ತು. ಸೊ ಫೋಟೋ ತಕೊಳ್ಳೋಣ ಅಂತ. ಸೊ ಅದೇನು ಹೇಳ್ತಾರಲ್ಲ, ಕನ್ನಡಕ ಹಾಕೊಳ್ಳೋದು ನಮಗ್ ನೀವ್ ಚೆನ್ನಾಗಿ ಕಾಣಿಸ್ಲಿ ಅಂತ, ಸನ್ ಗ್ಲಾಸ್ ಹಾಕೊಳ್ಳೋದು ನಿಮಗ್ ನಾವ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಯಾವ ಬೋಟ್ ರೆಡಿ ಇತ್ತು ಆ ಬೋಟಲ್ಲಿ ಹೋಗಿ ಕುತ್ಕೊಂಡ್ವಿ. ಅಂಡ್ ಈ ಫೇರಿ ರೈಡ್ ಅಂದ್ರೆ ಈ ಬೋಟ್ ರೈಡಿಗೆ ನಿಮ್ಗೆ ಎಲಿಫೆಂಟಾ ಐಲ್ಯಾಂಡ್ ಕರ್ಕೊಂಡ್ಬರಕ್ಕೆ ಅಂಡ್ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಸೇರಿ ಒಬ್ರಿಗೆ 670 rupees. ಅಂಡ್ ಎಲಿಫೆಂಟಾ ಐಲ್ಯಾಂಡ್ ಅಲ್ಲಿ ನಿಮ್ಗೆ ಜಾಸ್ತಿ ಹೋಗ್ಬೇಕಾದ್ರೂ ಇರ್ಬೋದು. ಬಟ್ 5 o'clock ಅಥವಾ 5:30 ಇಸ್ ದ ಲಾಸ್ಟ್ ಬೋಟ್ ಯು ಹ್ಯಾವ್ ಫ್ರಮ್ ದೇರ್, ನೀವು ವಾಪಸ್ ಮುಂಬೈ ರೀಚ್ ಆಗಕ್ಕೆ. ಸೊ ಬಿಫೋರ್ ದಟ್ ನೀವು ಯಾವ ಬೋಟಲ್ಲಿ ಬರ್ತಾ ಇರುತ್ತೋ ಆ ಬೋಟಲ್ಲಿ ಕುತ್ಕೊಂಡು ನೀವು ಮುಂಬೈ ಬರ್ಬೋದು. ಐಲ್ಯಾಂಡ್ ಇಂದ ವಾಪಸ್ ಬಂದ ತಕ್ಷಣ ನಾವು ಗೇಟ್ ಮುಂದೆ ಹಾಗೆ ತಾಜ್ ಹೋಟೆಲ್ ಮುಂದೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಾವು ಮಾತ್ರ ಅಲ್ಲ ನೋಡಿ, ಜಂಗುಳಿ ಇಡೀ ಜನಗಳೆಲ್ಲ ಫೋಟೋ ಶೂಟ್ ಮಾಡ್ಕೊಂತಿದ್ರು. ಅಂಡ್ ಆಲ್ಸೋ ರೀಲ್ಸ್ ಅದು ಇದು ವಿಡಿಯೋಸ್ ಏನೇನೋ ಮಾಡ್ತಾ ಇದ್ರು. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ಮರಿಯನ್ ಡ್ರೈವ್ ಅಲ್ಲಿ ಸನ್ಸೆಟ್ ನೋಡೋಣ ಅಂತ.
ಮರಿಯನ್ ಡ್ರೈವ್ ನ ಕ್ವೀನ್ಸ್ ನೆಕ್ಲೆಸ್ ಅಂತಾನೂ ಕರೀತಾರೆ. ಏನಕ್ಕೆ ಸಂಜೆ ಹೊತ್ತಲ್ಲಿ ಇದನ್ನ ಈ ಒಂದೊಂದು ಸ್ಟ್ರೀಟ್ ಲೈಟ್ ಗಳು ಒಂದೊಂದು ಮುತ್ತುಗಳ ತರ ಕಾಣಿಸ್ತಾವಂತೆ, ಹಾಗಾಗಿ ಇದನ್ನ ಕ್ವೀನ್ಸ್ ನೆಕ್ಲೆಸ್ ಅಂತ ಕೂಡ ಕರೀತಾರೆ. ಆಲ್ಸೋ ದಿಸ್ ಇಸ್ ಅಫಿಷಿಯಲಿ ನೋನ್ ಆಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೋಡ್ ಅಂತ. ಈ ಜಾಗ ಎಲ್ಲ ನೋಡಿದೀನಿ ಅಂತ ಯೋಚಿಸ್ತಿದ್ರ. ಸೊ ಇಲ್ಲೇನೆ ಎಷ್ಟೊಂದು ರೀಲ್ಸ್ ಎಲ್ಲ ಶೂಟ್ ಮಾಡಿರೋದು, ಪಲ್ಟಿ ಎಲ್ಲ ಹೊಡಿತಾ ಇರ್ತಾರೆ, ಸೊ ಸ್ಟ್ರೀಟ್ ಡಾನ್ಸ್ ಮಾಡ್ತಿರ್ತಾರೆ, ರೀಲ್ಸ್ ಮಾಡ್ತಿರ್ತಾರೆ. ಸೊ ಇದು ಆ ಸ್ಪಾಟ್. ಸನ್ಸೆಟ್ ನೋಡ್ಕೊಂಡು ಒಂದೊಳ್ಳೆ ಕೆಫೆಗೆ ವಿಸಿಟ್ ಹಾಕಿದ್ವಿ ಗುರು. ನಾವು ಆ ಕೆಫೆನಲ್ಲಿ ಫಸ್ಟ್ ಟ್ರೈ ಮಾಡಿದ್ದೆ ಮುಂಬೈನ ಫೇಮಸ್ ಬನ್ ಮಸ್ಕಾ ಚಾಯಿ. ಅಂದ್ರೆ ಬನ್ನಿಗೆ ಬಟರ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ, ಅದನ್ನ ನೀವು ಬಿಸಿ ಬಿಸಿ ಟೀನಲ್ಲಿ ಹತ್ಕೊಂಡು ತಿನ್ನೋದು. ಟೀ ಕುಡ್ದು ಒಂದೊಳ್ಳೆ ಪಾಸ್ತಾ ತಿಂದು ನಾವು ನೆಕ್ಸ್ಟ್ ಹೋಗಿದ್ದೆ ಕೊಲಾಬಾ ಸ್ಟ್ರೀಟ್ ಶಾಪಿಂಗ್ಗೆ. ಈ ಸ್ಟ್ರೀಟು ಸೇಮ್ ನಮ್ಮ ಮಲ್ಲೇಶ್ವರಂ ಕಮರ್ಷಿಯಲ್ ಸ್ಟ್ರೀಟ್ ಅಥವಾ ಶಿವಾಜಿನಗರಲ್ಲಿ ಏನು ಶಾಪಿಂಗ್ ಮಾಡ್ತೀವಿ, ಶಾಪಿಂಗ್ ಸ್ಟ್ರೀಟ್ ಇದೆ, ಆ ಥರನೇ ಇತ್ತು. ರೀಸನಬಲ್ ಆಗ್ತಾ ಇತ್ತು ಮೋಸ್ಟ್ ಆಫ್ ನನಗೆ. ಆ್ಯಂಡ್ ತುಂಬಾನೇ ವೈಡ್ ವೆರೈಟಿ ಆಫ್ ಚಾಯ್ಸಸ್ ಕೂಡ ಇತ್ತು. ಬಟ್ಟೆ ಮಾತ್ರನೇ ಅಲ್ಲ, ಲೈಕ್ ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಹೌಸ್ ಡೆಕೋರ್ ಆಗಿರ್ಬೋದು, ಇಯರಿಂಗ್ಸ್, ಜ್ಯುವೆಲ್ಸ್, ಶೂಸ್ ಆಗಿರ್ಬೋದು, ಎಲ್ಲ ಥರದ್ದು ಸಿಗ್ತಾ ಇತ್ತು. ಆ್ಯಂಡ್ ದಿಸ್ ಇಸ್ ಮೈ ಹ್ಯಾಪಿ ಫೇಸ್ ಆಫ್ಟರ್ ಶಾಪಿಂಗ್ ವಾಟ್ ಎವರ್ ಐ ವಾಂಟ್ ಆ್ಯಂಡ್ ವಿ ವಾಂಟ್. ಸೊ ದಿಸ್ ವಾಸ್ ಆರ್ ಡೇ 1 ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ಎಲ್ಲ ಇನ್ಫಾರ್ಮೇಶನ್ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. Thank you so much for watching my video and stay tuned for more Mumbai videos and vlogs. Bye.